ನನ್ನ ಇಂಪ್ರೆಸ್ ಮಾಡೋಕೋಸ್ಕರ ಒಂದೇ ಒಂದು ಪ್ರೇಮ ಗೀತೆ ಹಾಡ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು. ನಾನ್ ಹೇಳಿದ್ದು ಶೋಕ ಗೀತೆ ಅಲ್ಲ, ಪ್ರೇಮ ಗೀತೆ. ಅವೆಲ್ಲ ನಂಗೆ ಬರಲ್ಲ, ನೀನೇ ಯಾವ್ದಾರ ಒಂದು ಹೇಳು. ನಾನೇ ಹಾಡ್ಲಾ? ಯೋ 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 ಯೋ. ಏನಾಯ್ತಮ್ಮ ಪಿಡಿಸ್ಬೋದರ ತರ ಆಡ್ತಿದ್ಯಾ? ಅಲ್ಲ ಮಂಜ, ಅದು ವಾರಗಪ್ಪು. ಹಂಗ ಹೇಳಿ ಹೇಳು. ಈಗ ಹೇಳ. ಬಾರೋ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಬಾರೋ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಅಲ್ಲಿ ಒಬ್ಬಳೆ ಸಿಕ್ಕಲ್ಲಿ ಒಬ್ಬಳು ಸಿಕ್ಕಲ್ಲಿ ಮುತ್ತಿನ ಬೈಸ್ಕೋಪು ತೋರು. ಏನ್ ಹಾಡು ಹೇಳ್ಬಿಟ್ಟೆ, ಏನ್ ಡ್ಯಾನ್ಸ್ ಮಾಡ್ಬಿಟ್ಟೆ, ನನ್ನ ಕಣ್ಣೇ ಸಾಲ್ದು. ಅಲ್ಲಮ್ಮ, ಈ ಪಿಕ್ಚರ್ ಅಲ್ಲಿ ಹೀರೋ ಓಡೋಗ್ಬಿಟ್ರೆ ಹೀರೋಯಿನ್ ಏನ್ ಮಾಡ್ತಾಳೆ? ಹೀರೋಯಿಂದ ಓಡ್ ಹೋಗ್ತಾಳೆ ಅಲ್ವಾ? ಇವಾಗ ನಾನ್ ಹೀರೋ, ನೀನು ಹೀರೋಯಿನ್. ನಾನು ಓಡಾಕ್ತೀನಿ, ನೀನ್ ಹಿಡಿ. ಅಬ್ಬಾ, ಅಂತೂ ವೇದನಿಂದ ತಪ್ಪಿಸ್ಕೊಂಡೆ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ರೆ ಇವತ್ತಿಡೀ ಅವಳ ಕೈಗೆ ಸಿಗಲ್ಲ. ಈ ಮಂಜ ಎಲ್ಲಿ ಹೋದ? ಮಂಜ ಹಿಂಗೆ ಸ್ಟ್ರೈಟ್ ಹೋಗಿ ಲೆಫ್ಟಿಗೆ ಹೋದ. ಹೌದಾ? ಥ್ಯಾಂಕ್ ಯು. ಕಳ್ಳ ಮಂಜ, ತಪ್ಪಿಸ್ಕೊಂಡು ಬಂದು ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ರೆ ಬಿಟ್ಬಿಡ್ತೀನಾ? ನಿನ್ ಮೊಬೈಲ್ ನಿನ್ ಬ್ಯಾಟ್ರಿ ಎರಡು ಹೊಡೆದಾಕ್ತೀನಿ. ಅಯ್ಯೋ, ಈ ಮೊಬೈಲ್ ಮಾತ್ರ ಮುಟ್ಬೇಡ. ಯಾಕೆ ಮುಟ್ಬಾರ್ದು? ನಾನ್ ನಿನ್ ಅರ್ಧ ಗಿಣಿ ಅಲ್ವಾ? ಹಂಗಲ್ಲಮ್ಮ, ಸಿಕ್ಕಾಬಟ್ಟೆ ಪರ್ಸನಲ್ ಹೆವಿ ಬೆಡ್ ಮೆಸೇಜ್ ಇದೆ. ಅಯ್ಯೋ, ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ. ಅದು ಬೆಡ್ ಮೆಸೇಜ್ ಅಲ್ವೋ, ಬ್ಯಾಡ್ ಮೆಸೇಜ್. ಎರಡು ಒಂದೇ. ಇವಾಗೇನು ಇದ್ರಲ್ಲಿರೋ ಮೆಸೇಜಸ್ ನ ಓದ್ಲಾ ಅಥವಾ ನಾನು ಹೇಳ್ದಾಗ ಕೇಳ್ತ್ಯಾ? ಇದನ್ನ ಮಾತ್ರ ಮುಟ್ಬೇಡ, ನೀನ್ ಏನ್ ಹೇಳಿದ್ರು ಕೇಳ್ತೀನಿ. ಸರಿ, ಹಾಗಿದ್ರೆ ಒಂದು ಮಾತು, ಅನಾದ್ರ ಜೋಬಲ್ ದುಡ್ಡಿಲ್ಲ. ಸಿನಿಮಾ, ಪಾರ್ಕು, ಮಾಲು ವಿಷಯ ಬಿಟ್ಟು ಏನ್ ಬೇಕಾದ್ರೂ ಹೇಳೋ ಅಸ್ತು. ಓಕೆ ಮಂಜ, ಆ ಕಾಂಪೌಂಡ್ ಅಲ್ಲಿ ಇದೆಯಲ್ಲ ಗಿಡ, ಅದಕ್ಕೆ ಲವ್ ಪ್ಲಾಂಟ್ ಅಂತ ಹೇಳ್ತಾರೆ. ಆ ಗಿಡ ನನಗ್ ಬೇಕು ಕಣೋ. ಅದನ್ನ ತಗೊಂಡೋಗಿ ಎಂತ ಮಾಡ್ತೀಯಮ್ಮ? ದಿನ ಬೆಳಿಗ್ಗೆ ಎದ್ದ ತಕ್ಷಣ ಯಾರನ್ನ ಪ್ರೀತಿ ಮಾಡ್ತಾರೋ ಅವ್ರ ಹೆಸರನ್ನ ಮನ್ಸಲ್ಲಿ ಹೇಳ್ತಾ ಅದ್ರ ಮೇಲೆ ನೀರ್ ಹಾಕಿದ್ರೆ ಗಿಡ ಹೇಗ್ ಚಿಗುರ್ತಾ ಬೆಳಿತಾ ಹೋಗುತ್ತೋ ಅವ್ರ ಪ್ರೀತಿನೂ ಹಾಗೆ ಬೆಳೆಯುತ್ತೆ. ಹಂಗೆ ತಂದಿಲ್ಲ ಅಂದ್ರೆ ಗೊತ್ತಲ್ಲ ಮೆಸೇಜ್. ತರ್ತೀನಿ, ನೀನ್ ಹಿಂಗ್ ಹೋಗ್ತಾ ಇರೋ, ನಾನು ಹೋಗಿ ತಗೊಂಡ್ಬರ್ತೀನಿ. ಮನೆಯವ್ರ ಏನಾರು ನೋಡ್ರೆ ಇಬ್ರು ಓಡಕ್ ಕಷ್ಟ ಆಗ್ಬಿಡ್ತದೆ. ಪ್ರಾಮಿಸ್? ಪ್ರಾಮಿಸ್. ಬೇಗ ಬಾ. ಓಡ್ಬಿಡ್ತೀನಿ. ಯಾವ ಪೈಕಿಯರ್ ಮನೆ ಇರ್ಬೋದು? ಗೌಡ್ರೆ, ನಾಯ್ಕ್ರೆ, ಶೆಟ್ರೆ, ಪೂಜಾರ್ರೆ, ಸಾಬ್ರೆ. ಯಾರ್ರೀ ಅದು? ಚಂದ ಕೊಡೋದಕ್ಕಾಗಲ್ಲ, ಮುಂದೆ ಹೋಗಿ. ಗಣೇಶ ಹಬ್ಬನೂ ಆಯ್ತು, ರಾಜ್ಯೋತ್ಸವನೂ ಆಯ್ತು, ಆದ್ರೆ ನಿಮ್ಗಳ ಕಾಟ ಮಾತ್ರ ತಪ್ಪಿಲ್ಲ. ನಾನು ಚಂದ ಕೇಳಕ್ ಬಂದಿಲ್ಲ, ಚಂದ ಇರೋ ನಿಮ್ಮ ಹತ್ರ ಒಂದ್ ಲೋಟ ನೀರ್ ಕೇಳಕ್ ಬಂದೆ. ಯಾಕೆ ಬೇರೆಯವ್ರು ಕೊಟ್ರೆ ಆಗೋದಿಲ್ವಾ? ಹಂಗಲ್ಲ ಬಿಡಿ, ನಿಮ್ ಸೌಂದರ್ಯ ನೋಡಿ ನಂಗೆ ಬಾಯರ್ಕೆನೆ ಹೋಗ್ಬಿಡ್ತು. ನೀರು ಬೇಡ, ಎಂತದು ಬೇಡ. ಏನ್ರಿ ಹಂಗ್ ಕಣ್ಕಂಡ್ ಬಿಟ್ಕೊಂಡ್ ನೋಡ್ತಾ ಇದ್ದೀರಾ? ಅಲ್ಲ, ಎಲ್ರು ವೇದ ಚೆನ್ನಾಗಿದ್ದಾಳೆ ಅಂತಿದ್ರು. ಅವ್ರ ಕಣ್ಣಿಗೆಲ್ಲ ಪೊರೆ ಬಂದ್ಬಿಟ್ಟಿದೆ. ಅವಳಕ್ಕಿಂತ ನೋಡಕ್ ನೀವೇ ತುಂಬಾ ಚೆನ್ನಾಗಿದ್ದೀರಾ. ಯಾರೀ ಅದು ವೇದ? ನಮ್ ಸೋದರತೆ ಮಗಳು. ನನ್ಗೆ ಗೊತ್ತು, ನೀರ್ ಕೇಳೋ ನೆಪದಲ್ಲಿ ಮನೆ ಒಳಗ್ ನುಗ್ಗಿ ನನ್ನ ಕಟ್ಟಾಕಿ ಮನೇಲಿರೋದ್ನೆಲ್ಲ ದೋಚ್ಕೊಂಡ್ ಹೋಗ್ಬೇಕು ಅಂತ ತಾನೆ? ಅಲ್ಲಿವರೆಗೆ ಹೋಯ್ತಾ ನಿಮ್ ಯೋಚನೆ? ಸ್ವಲ್ಪ ತಾಳ್ಮೆ. ನಾನ್ ಮಂಜ, ತುತ್ತೂರಿ ಮಂಜ, ಮಲ್ನಾಡ್ ಹುಡ್ಗ, ಒಳ್ಳೆ ಹುಡ್ಗ. ಕಳ್ರು ಕೊಲೆಗಡ್ಕರೆಲ್ಲ ಮೊದ್ಲು ಹೇಳ್ಕೊಡೋದು ಹೀಗೆ, ನಾನ್ ತುಂಬಾ ಒಳ್ಳೆಯವನು ಅಂತ. ಆದ್ರೆ ಆಮೇಲೆ ಅವ್ರ ಯೋಗ್ಯತೆ ಏನು ಅಂತ ಗೊತ್ತಾಗೋದು. ನಮ್ಮಣ್ಣ ಯಾರು ಗೊತ್ತಾ? ದೊಡ್ಡ ರೌಡಿ. ನಮ್ ಮನೆ ಒಳಗೆ ಲಾಂಗು ಮಚ್ಚು ಎಲ್ಲ ಇಟ್ಕೊಂಡಿದೀವಿ. ಮಚ್ಚು ಲಾಂಗು ಎಲ್ಲ ಬೇಡ, ನಿಮ್ ಮನೇಲಿರೋ ಲವ್ ಪ್ಲಾಂಟ್ ಗಿಡ ಇದೆಯಲ್ಲ ಅದನ್ನ ಕೊಟ್ಬಿಡಿ. ನಮ್ ಮನೇಲಿ ಪಾಪು ಹಠ ಮಾಡ್ತಿದೆ. ಲವ್ವು ಇಲ್ಲ, ಪ್ಲಾಂಟು ಇಲ್ಲ. ಹೋಗಪ್ಪ ಸುಮ್ನೆ. ಬೇಕಂದ್ರೆ ಮನಿ ಕೊಡ್ತೀನಿ, ಪ್ಲಾಂಟ್ ಕೊಡಮ್ಮ. ನಾನ್ ನಿನ್ಗೆ ಅಮ್ಮನ್ ತರ ಕಾಣ್ತಾ ಇದ್ದೀನ? ಕೊಡಕ್ಕ? ನಾನ್ ನಿನಗ್ ಅಕ್ಕನ್ ತರ ಕಾಣ್ತಾ ಇದ್ದೀನ? ಪ್ಲೀಸ್ ಕೊಡಿ ಮೇಡಮ್. ನಾನ್ ನಿನಗ್ ಮೇಡಮ್ ತರ ಕಾಣ್ತಿದ್ದೀನ? ಕೊಡಲೇ. ಮತ್ ಬರ್ಸೋ ಮೋಹಿನಿ, ತಲೆ ತಿನ್ನೋ ಸುಂದ್ರಿ. ನನ್ನ ನಿನ್ ಸುಂದ್ರಿ ಅಂತ ಒಪ್ಕೊಂಡೆ ಅಲ್ವಾ? ಆದ್ರೂ ನಿನಗ್ ಲವ್ ಪ್ಲಾಂಟ್ ಕೊಡಲ್ಲ. ಕೊಡಲ್ವಾ? ನಾನು ಅದನ್ನ ತಗೊಂಡು ಹೋಗದೆ ಇದ್ರೆ ಮನೇಲಿರೋ ಪಾಪು ಅಳುತ್ತಲ್ಲ. ಅಕ್ಕ, ಆ ಕಳ್ಮಂಜಂಗೆ ಒಂದ್ ಲವ್ ಪ್ಲಾಂಟ್ ತಂದ್ಕೊಡೋ ಅಂತ ಹೇಳ್ದೆ. ಲವ್ ಪ್ಲಾಂಟ್ ಕೂಡ ತಂದ್ಕೊಡ್ಲಿಲ್ಲ ಅಕ್ಕ. ನೀನ್ ಕೇಳಿದ್ರೆ ಅವ್ನ್ ತಂದ್ಕೊಡ್ಲಿಲ್ವಾ? ಕರ್ದದ್ದ ಬಾಯ್ಸ್ತಿರೋ. ಮಂಜ, ಬಾರ ಇಲ್ಲಿ. ಎಂತ ಬಾವಿ ಅತ್ತೆ? ಬಾವಿ ತಗ್ಯ. ಅತ್ತೆ ಕತ್ತೆ. ಅಸ ಕೇಳಿದ್ರ? ಬೇಕಂತಾನೆ ಹೇಳ್ದೆ. ನನ್ ತಂಗಿ ಕೇಳಿದ್ರು ಯಾಕೋ ತಂದ್ಕೊಟ್ಟಿಲ್ಲ? ಎಲ್ಲ ಲವ್ ಪ್ಲಾಂಟ್. ಅದ್ ನಿಮ್ಗೂ ಬೇಕಾ? ನನ್ ತಂಗಿಗ್ ಬೇಕು. ಎಲ್ಲಿ ಅದು? ಅಯ್ಯ, ನಾನೆಂತ ಮಾಡ್ಲಿ? ಟ್ರೈ ಮಾಡ್ದೆ, ಆ ಲವ್ ಪ್ಲೇಟ್ ಸಿಗ್ಲೇ ಇಲ್ಲ. ಏನದು? ಲವ್ ಪ್ಲೇಟ್? ಅಯ್ಯೋ, ಅದು ಲವ್ ಪ್ಲೇಟ್ ಅಲ್ಲ, ಲವ್ ಪ್ಲಾಂಟ್. ಅದೇ ಸಿಕ್ಕಿಲ್ಲ. ಯಾಕೋ ಮಂಜ ಸುಳ್ಳು ಹೇಳ್ತೀಯಾ? ನಾನೇ ನಿಂಗೆ ತೋರ್ಸ್ದೆ ತಾನೆ, ಕಾಂಪೌಂಡ್ ದಾಟ್ಬಿಟ್ಟು ಹೋಗು, ಅಲ್ಲೇ ಸಿಗುತ್ತೆ ಅಂತ. ಅವಳು ತೋರ್ಸಿದ್ಮೇಲೆ ತಂದ್ಕೊಟ್ಟಿಲ್ಲ. ಯಾಕೋ ತಂದ್ಕೊಟ್ಟಿಲ್ಲ?
ಅಕ್ಕ ಎಕ್ಸೈಟ್ ಆಗ್ಬಿಡ, ಗೊತ್ತಾಯ್ತು ಬಿಡು. ಕಾಂಪೌಂಡ್ ದಾಟಿ ಒಂದು ಗಿಡ ತಂದ್ಕೊಡಕ್ ಆಗದೆ ಇರೋ ಇವನು ನಾಳೆ ನಮ್ಮ ಮದ್ವೆ ಆಗ್ಬಿಟ್ಟು ಒಂದ್ ಪೌಂಡ್ ಬ್ರೆಡ್ ಆದ್ರೂ ತಂದ್ಕೊಡ್ತಾನ. ಕರೆಕ್ಟ್ ಹೇಳ್ಬೇಕಣೆ, ಇವನ್ ಯೂಸ್ಲೆಸ್ ಫೆಲೋ. ಬಿಟ್ಟಾಕ್ಬಿಡ. ಬಿಟ್ಟು ಹಾಕ್ದೆ. ಅಬ್ಬಾ ವೇದ ರಿಪೇರಿ ಮಾಡಿ ಗಂಟ ಕೊಡೆ. ಗಂಟ್ ಹಾಕೊಂಡೆ. ಲೇ ಮಂಜ, ಇವಳು ಯಾರು ಅಕ್ಕನ್ ತಂಗಿ, ನಾನ್ ಯಾರು ತಂಗಿ ಅಕ್ಕ. ಸ್ವೆಟರ್ ಪಳಿ ಕಾಳಿ, ಒಳ್ಳೆ ಪಳಿ ಚಂಪಕಲಿ, ವೈಶಾಲಿ, ಇಂಟೆಲಿಜೆಂಟ್ ಬ್ರೈನ್ ಆಫ್ ಇಂಡಿಯಾ. ನಿನ್ನಾಟ ನಮ್ ಮುಂದೆ ನಡೆಯಲ್ಲಮ್ಮ. ಲೇ ವೇದ, ನೀನ್ ಇವ್ನ ಯಾವ ತರ ತರಾಟೆ ತಗೋಬೇಕು ಗೊತ್ತಾ? ನೀನೇನೇ ಕೇಳ್ರಿ ಇವ್ನ್ ತಂದ್ಕೊಡ್ಬೇಕು. ಆ ಕಾಲದಲ್ಲಿ ದ್ರೌಪದಿ ಕೇಳಿದ ತಕ್ಷಣ ಭೀಮ ಸೌಗಂಧಿಕ ಪುಷ್ಪನ ಪಟಾರ್ ಅಂತ ತಂದ್ಕೊಟ್ಟ. ಈ ಕಾಲದಲ್ಲಿ ನೀನೇ ವರ್ಲ್ಡ್ ಫೇಮಸ್ ಆಗ್ಬೇಕು. ನೀನೇನೇ ಕೇಳಿದ್ರು ಮಂಜ ಟಕ 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 ಅಂತ ನಿನ್ ಮುಂದೆ ತಂದಿಡ್ಬೇಕು. ಆ ತರ ಅವನ ಬೆಂಡೆತ್ತಿ ಬ್ರೇಕ್ ಹಾಕಿ 7 ಜನ್ಮಕ್ಕೂ ಇವನೇ ನಿನ್ ಗಂಡ ಫಿಕ್ಸ್. ಏ ಮಂಜ, ತುತ್ತೂರಿ ಮಂಜ, ಏನು ಕನ್ಸ್ ಕಾಣ್ತಾ ಇದ್ಯಾ? ಅದ್ರಲ್ಲೂ ನನ್ ಜೊತೆ ಡ್ಯಾನ್ಸ್ ಆಡೋ ತರ ಕನ್ಸ್ ಕಾಣ್ತಿದ್ಯಾ? ನಾನ್ ಯಾರ್ ಗೊತ್ತಾ? ಧರಣಿ. ಬೇಕಾದ್ರೆ ₹1 ಕೊಡ್ತೀನಿ, ಹೋಗ್ತಾ ಕಳೆಕಾಯಿ ತಿನ್ಕೊಂಡು ಹೊಟ್ಟೋಗು. ಅದ್ರ ಲವ್ ಪ್ಲಾನ್ ಮಾತ್ರ ಕೇಳ್ಬೇಡ, ನಾನ್ ಕೊಡೋದಿಲ್ಲ. ಇವಳು ಕೊಡಲ್ಲ. ಇವಳನ್ನ ಯಾಮಾರಿಸ್ಬಿಟ್ಟು ಆ ಲವ್ ಗಿಡನ ಎತ್ಕೊಂಡು ಹೋಗ್ಬಿಡ್ಬೇಕು. ಏನು ಮೈಂಡ್ ಅಲ್ಲೇ ಸ್ಕೆಚ್ಚಾ? ಸ್ಕೆಚ್ ಇಲ್ಲ, ಏನು ಇಲ್ಲ. ನೀವ್ ಹಿಂಗೆ ಮಾತಾಡ್ತೀರಿ. ಆಲ್ರೆಡಿ ಒಂದ್ ಬೇಕು ಒಳಗೋಗ್ಬಿಟ್ಟಿದೆ. ಎಷ್ಟ್ ಲೀಟರ್ ಹಾಲಿತ್ತೋ ಏನೋ ಎಲ್ಲ ಕುಡ್ಕೊಂಡ್ಬಿಟ್ಟಿರುತ್ತೆ. ಹ್ಞೂನ್ರಿ, ಕೆಂಪು ಬೇಕು. ನ್ಯಾಯಕ್ಕೆ ಬೆಲೆ ಇಲ್ಲೇ ಗುರು. ಅಪ್ಪಿ ತಪ್ಪಿ ಅವ್ನೇನಾದ್ರು ಬರಿಗೈಯಲ್ಲಿ ಬಂದ್ರೆ ಚರ್ಮ ಸುಲ್ದ್ ಬಿಡ್ತೇನೆ. ಆ ಕೆಲಸ ನನ್ ಮೇಲೆ ಬಿಡ್ರಿ. ಅವ್ನೇನ್ರ ಲವ್ ಪ್ಲಾನ್ ತಂದಿಲ್ಲ ಅಂದ್ರ ಒಂದ್ ಬೆಳಗಾವ್ ಕುಂದ ಕೊಟ್ಟು ನಾನ್ ಬುದ್ಧಿ ಕಲಿಸ್ತೇನೆ. ಕಲ್ಸ್ಕೋ. ಬಾಡುವಂತ ಹೂವೇ ಬಾಡುವ ಹೇಳಿದ ಕೆಲಸ ಮಾಡ್ಕೊಂಡ್ ಬಂದಿಲ್ಲ ಅಂತ ಗೊತ್ತಾದ್ರ ನಿನ್ನ ಮಾರಿನ ಬಾರಿಸ್ಬಿಡ್ತೇನೆ. ಅಂದೇನೋ ಏನು ಲವ್ ಪ್ಲಾಂಟ್ ಬಂದಿಲ್ಲ. ಹೇಳಿದಿಲ್ಲೇನ್ರಿ? ಇವನ್ ಕೈಲಿ ಏನು ಕೆಲಸ ಆಗಂಗಿಲ್ಲ. ಹಿಂಗೆಲ್ಲ ಹೇಳಿದ್ರು ಒಂದ್ ಮಾತ್ ಕೇಳಂಗಿಲ್ಲ. ಒಂದ್ ಬೆಳಗಾವ್ ಕುಂದ ಕೊಡ್ತೀನಿ, ಬುದ್ಧಿ ಕಲಿತಾನ. ನಿನ್ನ ಬೆಳೆ ಮೂತಿ. ಅಯ್ಯೋ 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 ಮಂಜುಡಿಯೇ, ನನಗ್ ಗೊತ್ತಿತ್ತು ಕಣೋ, ಜಾಣಮ್ರಿ. ನಾನು ಏನೇ ಆಸೆ ಪಟ್ರು ನೀನ್ ತಂದ್ಕೊಡ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತಿತ್ತು. ಮಂಜ, ಹೆಂಗ್ ತಂದ್ಯೋ? ಕತ್ಕೊಂಡ್ ಬಂದೇನೋ? ತಂದಿದ್ ಹೆಂಗೆ ಅನ್ನೋದು ಮುಖ್ಯ ಅಲ್ಲ, ತಂದಿದ್ದೀನಿ ಅದೇ ಮುಖ್ಯ. ಎಷ್ಟು ಕಷ್ಟ ಆಯ್ತು ಗೊತ್ತೇನಮ್ಮ. ಅದ್ ಯಾವ್ದೋ ಧರಣಿ ಅಂತ ಹುಡುಗಿ ಕೊಡದೇ ಇಲ್ಲ ಅನ್ಬಿಟ್ಲು. ಆಮೇಲೆ ಏನು, ನಾನ್ ಬರ್ತಾ ಇದ್ದೆ ಸಿಟ್ಟಿಗೆ ಅವಳನ್ನ ಎತ್ತಾಕೊಂಬರೋಣ ಅನ್ಕೊಂಡೆ. ತೂಕ ಇದ್ಲು ಅಂತ ಬಿಟ್ಟೆ. ಅದು ಅಲ್ಲದೆ ನೀನ್ ಕೇಳಿದ ಗಿಡ ತಾನೆ, ಅದಕ್ಕೆ ಕದ್ಕೊಂಡ್ ಬಂದೆ. ನಾ ಹೇಳಿದಿಲ್ಲೇನ್ರಿ? ಇವನು ಕೆಲಸ ಮಾಡಕ್ ಲಾಯಕಲ್ಲ, ಕದ್ಯಾಕ ಲಾಯಕು ಅಂತ. ಕಳ್ತನ ಮಾಡಿದ ನನ್ನ ಮಕ್ಕಳೆಲ್ಲ ಒಂದಲ್ಲ ಒಂದಿನ ಸಿಕ್ಕಾಕೊಳ್ಳಬೇಕು. ಏಯ್ ತುತ್ತೂರಿ ಮಂಜ, ಯು ಆರ್ ಅಂಡರ್ ಅರೆಸ್ಟ್. ನಾನೆಂತ ತಪ್ಪು ಮಾಡಿದೆ? ಲವ್ ಪ್ಲಾನ್ ಕದ್ದಿದ್ಯಾ? ಬರೀ ಅಷ್ಟೇ ಅಲ್ಲ, ಮನೆ ಒಳಗ್ ನುಗ್ಗಿ ₹40,000 ಕ್ಯಾಶ್ ಕದ್ದಿದ್ಯಾ? ಕ್ಯಾಶಾ? ಒಡವೆ ಕದ್ದಿದ್ಯಾ? ಒಡವೆನಾ? ಮೊಬೈಲ್ ಕದ್ದಿದ್ಯಾ? ಮೊಬೈಲ? ಕ್ಯಾಮ್ರಾ ಕೂಡ ಕದ್ದಿದ್ಯಲ್ಲೋ. ಇಷ್ಟೆಲ್ಲ ನಾನ್ ಕತ್ಕೊಂಬನ್ನ, ಅಷ್ಟೆಲ್ಲ ಇದ್ರೊಳಗಿದ್ಯಾ? ತೋಡಿ ನೋಡಮ್ಮ. ತಪ್ಪು ಮಾಡಿದ್ದಕ್ಕೆ ನಾನು ನಿನ್ನ ಹಿಂದೆ ಬಿದ್ದಿರೋದು. ಧರಣಿ ಅಲ್ರೇ, ಒಳ್ಳೆ ಕತೆ ಆಗ್ಬಿಡ್ತಲ್ಲ. ನಾನು ಕಾಂಪೌಂಡ್ ಒಳಗೆ ಬಂದಿದೆ, ಮನೆ ಒಳಗೆ ಬಂದೇ ಇರಲ್ಲ, ನಾನೇನು ತಗೊಂಡು ಇಲ್ಲ. ಮುಚ್ಚ ಬಾಯಿ. ನೀನ್ ಮನೆ ಒಳಗೆ ಬಂದಿರೋದು ಫುಟ್ ಪ್ರಿಂಟ್ ಆಗಿದೆ, ನಿನ್ನ ಹೆಜ್ಜೆಗಳೆಲ್ಲ ಗುರ್ತಾಗಿದೆ, ನೀನ್ ಕದ್ದಿದ್ಯಾ ಅಂತ ಪ್ರೂವ್ ಆಗಿದೆ. ಮರ್ಯಾದೆಯಿಂದ ಕದ್ದಿರೋದೆಲ್ಲ ವಾಪಸ್ ಕೊಟ್ಬಿಡು. ನಾನೇನೋ ಕದ್ದಿಲ್ಲ, ಅದೊಂದು ಅದೇ ಲವ್ ಗಿಡ ಬಿಟ್ಟು. ನೋಡಿದ್ರ ಲವ್ ಗಿಡ ಕದ್ದಿದ್ದಾನೆ ಅಂತ ಒಪ್ಕೊಳ್ತಾ ಇದಂತಾನೆ. ಲವ್ ಗಿಡ ಕದ್ದಿದ್ಯಾ, ಮೊಬೈಲ್ ಕದ್ದಿದ್ಯಾ, ದುಡ್ಡು ಕದ್ದಿದ್ಯಾ, ಕ್ಯಾಮ್ರಾ ಕದ್ದಿದ್ಯಾ, ಇದನ್ನೆಲ್ಲ ಮರ್ಯಾದೆಯಿಂದ ವಾಪಸ್ ಕೊಟ್ರೆ ಸೇರಿ. ಇಲ್ಲ ಅಂದ್ರೆ ನಿನ್ನ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಮಂಜ, ಏನು ನೀನು ಕದಿಯೋದು ಒಡವೆನ ಕದಿಯೋದು? ಈ ರೀತಿ ಮಾಡಿದ್ರೆ ನಿಂಗೆ ಯಾರು ರಕ್ಷಣೆ ಕೊಡ್ತಾರೆ? ವಾಸ, ನಾ ಕದ್ದಿದ್ದು ಆ ಲವ್ ಗಿಡ ಮಾತ್ರ ಕಣ. ಒಂದ್ ಕೆಲಸ ಮಾಡು, ಬೈಕ್ ಅವಳಿಂದ ತಪ್ಪಿಸ್ಕೊಳಕ್ಕೆ ಒಂದು ಐಡಿಯಾ ಇದೆ. ಏನು? ಮೆಲ್ಲ ಅವಳ ಹತ್ರ ಹೋಗೋದು, ಹೋಗ್ಬಿಟ್ರೆ ಏನಾಗ ಕಿಚ್ಕೊಂಡು ಎದೆನು ಆಯ್ತು, ಡಪ್ಪ ಕೆಳಗೆ. ಐಡಿಯಾ ಚೆನ್ನಾಗಿದ್ಯಾ? ಸೀನ್ ಎಂಡಲೇ ಇಲ್ಲ. ನಾನು ಸತ್ಯವಂತ, ನ್ಯಾಯವಂತ, ನೀತಿವಂತ, ಬುದ್ಧಿವಂತ, ಪುಣ್ಯವಂತ. ಬಾಳೆಗೆ ಒಂದೇ ಗೊನೆ, ಮಂಜಂಗೆ ಒಂದೇ ಮಾತು. ನೀನು ಬಾಳೆಗೊನೆ ಅಲ್ಲ, ಅಡ್ಕೆ ಮರ. ಏಯ್, ಕದ್ದಿರೋ ಮಾಲ್ ಎಲ್ಲಿದೆ ಅಂತ ಮರ್ಯಾದೆಯಿಂದ ಕೊಟ್ಬಿಡು. ಇಲ್ಲ ಅಂದ್ರೆ ನಿನ್ನ ಜೈಲ್ಗೆ ಹಾಕಿ ರುಬ್ಬಿಡ್ತೀನಿ. ಮಂಜ, ಇಷ್ಟೊತ್ತು ಚೆನ್ನಾಗಿದ್ಯಲ್ಲ, ಏನಾಯ್ತು? ಕೇಳ್ಬಿಡ, ಶಾಕ್ ತಗೊಂಡ್ ನೀನೇ ಡೈಲಾಗ್ ಹೇಳ್ತೀನಿ. ಸುಮ್ನೆ ಇರೋ ಅಂತ ಅವಾಗಿಂದ ಹೇಳ್ತಾ ಇದ್ದಾದ್ರೂ ಕೇಳಲಿಲ್ವಲ್ಲ. ಪೊಲೀಸ್ನವ್ರೆ, ಇವನಿಗೆ ಅವಾಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುತ್ತೆ. ಯಾರಾದ್ರೂ ಬಂದು ಇವನ್ ಮೇಲೆ ಸುಳ್ಳು ಆಪಾದನೆ ಹೊರ್ತಿದ್ರೆ ಕಡಕ್
ಟಕ್ಕಂತ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಮಂಜುಂಗ್ ಹಾರ್ಟ್ ಅಟ್ಯಾಕ್ ಬಂದ್ಬಿಟ್ಟಿದೆ. ನೋಡಮ್ಮ ಭರಣಿ, ಅವನ ಬೆರಣಿ ತರ ತಟ್ಬೇಡ. ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ಮಂಜ ಚಿನ್ನದಂತ ಹುಡುಗ ನೋಡು, ಅವನಿಗೆ ಗಿಡ ಕತ್ತಿದ್ದಾನೆ. ನಾವೇ ಸಾಕ್ಷಿ, ಕತ್ತಿದ್ದಾನೆ. ಅದನ್ ಬಿಟ್ಟು ಬೇರೆ ಯಾವ ವಸ್ತುನು ಕದ್ದಿಲ್ಲ. ನನ್ ತಂಗಿ ಮೇಲೆ ಆಣೆ. ಏನಪ್ಪ ಪೊಲೀಸಪ್ಪ, ಯಾವ್ದೋ ಹುಡುಗಿನ ಕರ್ಕೊಂಡ್ ಬಂದು ಈ ರೀತಿ ಎದುರಿಸ್ತಾ ಇದೆಯಲ್ಲ? ಮಂಜುಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಸತ್ತೋದ್ರೆ ನೀವಿಬ್ರು ಜಾಯಿಂಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಬಿ ಎಣಿಸ್ಬೇಕಾಗತ್ತೆ. ನೋಡಿ, ಹಾಗೆಲ್ಲ ಮಾಡಬೇಡಿ. ನಿಮ್ಗೆ ಸ್ವಲ್ಪ ಮೆಡಿಸನ್ ಕೊಟ್ಟು ರೆಸ್ಟ್ ಆಗೋದಕ್ಕೆ ಹೇಳಿ, ನಾನು ಆಮೇಲೆ ನೋಡ್ತೀನಿ. ಆಯ್ತು. ಇಲ್ಲ, ಮಂಜನ್ಗೆ ಏನಾಗೋದಕ್ಕೂ ನಾನ್ ಬಿಡೋದಿಲ್ಲ. ಮಂಜ, ನೀನ್ ಬರೀ ಲವ್ ಪ್ಲಾನ್ ಕದ್ದಿದ್ಯಾ ಅಷ್ಟೇ, ಬೇರೆ ಏನು ಕದ್ದಿಲ್ಲ. ನಿನ್ನ ಬಾಯಲ್ಲಿ ಇಂಥ ಮಾತಾ? ಹೌದು ಮಂಜ, ನಿನ್ನಂತ ಸತ್ಯವಂತನ್ಗೆ ನಾನು ಸುಳ್ಳು ಅಪದ್ನ ಹೊರಿಸ್ಬಿಟ್ಟೆ. ನನ್ನನ್ನ ಕ್ಷಮಿಸ್ಬಿಡು. ನೀನ್ ರೆಸ್ಟ್ ತಗೋ, ನಾನ್ ನಾಳೆ ಬಂದು ನಿನ್ನ ನೋಡ್ತೀನಿ. ಐಡಿಯಾ ಕೊಟ್ಟಿ ನಿಮ್ಮ ಲೈಫಲ್ಲಿ ಫಸ್ಟ್ ಸೂಪರ್ ಆಗಿರೋ ಐಡಿಯಾ ಕೊಟ್ಟಿರೋದು. ಖುಷಿ ಆಯ್ತಾ? ಆಗ್ತಾ ಇರುತ್ತಾ? ಧರಣಿ ಹಣ್ಣು ಹಂಪ್ಲು ತಗೊಂಡ್ ಬರಾಕತ್ತಾಳ ಎಲ್ಲಿಗೆ? ಇಲ್ಲಿಗೆ. ಯಾಕೆ? ನಿನ್ನೆ ಹಾರ್ಟ್ ಅಟ್ಯಾಕ್ ಆಗೈತಿ ಅಂತ ಹೇಳಿದ್ರಲ್ಲ, ಆ ಬಾಡಿ ಬದುಕೇತೋ ಶಿವನ್ ಪಾದ ಸೇರೇತೋ ಅಂತ ಹೇಳಿ ಚೆಕ್ ಮಾಡಕ್ ಬರತ್ತಾಳ. ಲೇ ಮಂಜ, ಮತ್ತೆ ಕಷ್ಟ ಬಂತಲ್ಲೋ. ಮಂಜ, ಈಗ ನಿನಗ್ ಹಾರ್ಟ್ ಪೇನ್ ಶುರು ಆಗೈತೆ ಅನ್ನೋರಂಗ ನಾಟಕ ಶುರು ಮಾಡ್ಬೇಕು. ಮಕ್ಕರ ನಾನ್ ಮತ್ತೊಂದ್ ಸರಿ ಸತ್ತೋಬೇಕಾ? ಬೇಕಿದ್ರೆ ಲೈಟ್ ಆಗಿ ಉಸಿರಾಡು. ಮಂಜ, ತುತ್ತೂರಿ ಮಂಜ, ಹೇಗಿದೆ ನಿನ್ ಹಾರ್ಟು? ಅವನಿಗೆಲ್ಲ ಐತ್ರಿ ಹಾರ್ಟ್. ನೀವ್ಯಾರು? ನಾನಾ ಶಿವಾನಿ ಸಂಗಣ್ಣ ಬೆಳ್ಳುಳ್ಳಿ ಫ್ರಮ್ ಹುಬ್ಬಳ್ಳಿ. ಈ ಹುಚ್ಚ ಮಂಗ್ಯ ನಿಮ್ ಮನಿಗ್ ಬಂದು ಲವ್ ಪ್ಲಾಂಟ್ ಹೆಂಗ್ ಕಳು ಮಾಡೋದ್ನೋ ಹಂಗ್ ನಮ್ ಮನಿಗ್ ಬಂದು 400 ಕಳ್ದಾಕನ್ರಿ. ಹೋಗ್ಲಿ ಬಿಡಿ, ಮೈ ಚೆನ್ನಾಗಿಲ್ದೇ ಇರೋರ್ನ ಹುಷಾರಾಗಿ ನೋಡ್ಕೋಬೇಕು. ಅದ್ರಲ್ಲೂ ಹಾರ್ಟ್ ಪ್ರಾಬ್ಲಮ್ ನ ನೆಗ್ಲೆಕ್ಟ್ ಮಾಡ್ಬಾರ್ದು. ಒಟ್ಟಕ್ ಕಂಡ್ಬಿಟ್ರೆ ಕಷ್ಟ. ಮಂಜ, ನಿನ್ಗೋಸ್ಕರ ನಾನು ಹಣ್ಗಳನ್ನ ತಂದಿದ್ದೀನಿ. ಆರೋಗ್ಯದ ಬಗ್ಗೆ ಒಂದ್ ಪುಸ್ತಕ ತಂದಿದ್ದೀನಿ, ತಗೋ. ಆರೋಗ್ಯವೇ ಪಕ್ಕದ ಮನೆ ಭಾಗ್ಯ. ಈ ತರ ಪುಸ್ತಕ ಎಲ್ಲ ಓದಿದ್ರೆ ಹಾರ್ಟಿಗೆ ಗೊತ್ತಾಗುತ್ತಾ? ನೀನ್ ಓದಿದ್ರೆ ನಿನ್ ಹಾರ್ಟ್ ಗೊತ್ತಾಗತ್ತೆ. ಧರಣಿ, ಯಾಕೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದೆಯಾ? ಮಂಜು, ನನ್ನಿಂದಾಗಿ ನೀನ್ ಸಾಯ್ಬಾರ್ದು. ನೋಡು, ಈ ಎಣ್ಣೆ ಪದಾರ್ಥ ಎಲ್ಲ ತಿನ್ಬೇಡ. ಸೊಪ್ಪು, ಚಪಾತಿ, ಮುದ್ದೆ, ಹಣ್ಣುಗಳು ಇದನ್ನೆಲ್ಲ ತಿಂದು ನಿನ್ ಆರೋಗ್ಯನ ಚೆನ್ನಾಗಿ ನೋಡ್ಕೋ. ನೀನ್ ತೋರಿಸ್ತಾ ಇರೋ ಪ್ರೀತಿಗೆ ಸಾಯ್ಬೇಕಾಗಿರೋ ಹೃದಯ ಬಡ ಬಡ ಅಂತ ಬಡ್ಕಂತಿದೆ. ಹೃದಯ ತುಂಬಿ ಬರ್ತಾ ಇದೆ. ಏ ಮಂಜ, ಹೃದಯ ತುಂಬಿ ಬಂತಂದ್ರ ಮತ್ತ ಹಾರ್ಟ್ ಅಟ್ಯಾಕ್ ಆಗತ್ತೋ. ಅವ್ರು ಹೇಳೋದನ್ನ ಹೇಳಿ ಬಿಡಿ, ಮನ್ಸ್ ಬಿಚ್ಚಿ ಹೇಳ್ತಾ ಇದಾರೆ. ಆದ್ರ ಅವ್ನಿಗೆ ಅಲ್ಲೇ ಪ್ರಾಬ್ಲಮ್ ಐತ್ರಿ. ಮಂಜ, ನಿನ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಏನೇನೋ ಮಾತಾಡ್ಬೇಡ. ನಿನ್ ಹಾರ್ಟ್ ಬಗ್ಗೆ ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ಮಂಜ, ನಿನ್ನ ನಾನ್ ಚೆನ್ನಾಗಿ ನೋಡ್ಕೊಳ್ತೀನಿ. ನಮ್ಮ ಅಣ್ಣನ್ ನಾನು ಒಬ್ಳೆ ತಂಗಿ. ಬೇಸಿಕಲಿ ನಾನ್ ಕಳ್ಳ ಅಲ್ಲ, ಇವಳು ಹೇಳದ್ಲು ಅಂತ ಲವ್ ಪ್ಲೇಟ್ ಕದ್ದಿದ್ದು. ಲವ್ ಪ್ಲೇಟ್ ಅಲ್ಲ, ಲವ್ ಪ್ಲಾಂಟ್. ಅದೇ ನಂಗೆ ಇಷ್ಟೊತ್ತಂಕ ಏನು ಕದ್ದು ಅಭ್ಯಾಸನೇ ಇಲ್ಲಪ್ಪ. ಮಂಜ, ಕೆಲವೊಂದ್ಸಲ ನಮ್ಗೆ ಆಗದೆ ಇರೋರು ನಮ್ ಕೈಲಿ ಕೆಟ್ಟ ಕೆಲ್ಸಗಳನ್ನ ಮಾಡಿಸ್ತಾರೆ. ಅವ್ರ ಕೆಟ್ಟತನಕ್ಕೆ ನಾವ್ ಬಲಿ ಆಗ್ಬಾರ್ದು. ಏ ಮಂಜ, ಈ ಧರಣಿ ಮುಂದೆ ನೀನು ಬಾಯಿಗೆ ಬಂದಾಗ ಮಾತಾಡಬೇಡ. ಆಮೇಲೆ ಈ ವೇದ ಸುಮ್ಮನೆ ಇರಲ್ಲ. ಮಂಜ, ನನ್ನಿಂದಾಗಿ ಅಲ್ವಾ ನಿನ್ನ ಸ್ಥಿತಿಗೆ ಬಂದಿರೋದು. ನೀನ್ ನನ್ ಜೊತೆಗ್ ಬಾ, ನೀನ್ ಸಂಪೂರ್ಣವಾಗಿ ಹುಷಾರಾಗೋಗೆ ನಾನ್ ನೋಡ್ಕೊಳ್ತೀನಿ. ಧರಣಿ ಅವ್ರ, ನೀವು ಮಂಜನ್ ಕರ್ಕೊಂಡೋಗಿ ಏನ್ ಮಾಡ್ತೀರಿ? ಈ ಮನೇಲಿ ಇವ್ನನ್ನ ಚೆನ್ನಾಗಿ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಮ್ಮ ಮನೇಲಿ ಯಾರು ಇಲ್ಲ, ನಾನು ನಮ್ಮಣ್ಣ ಇಬ್ರೆ. ಇವನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀವಿ. ಆಯ್ತು, ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದೀರ ಅಂದ್ರೆ ಕರ್ಕೊಂಡು ಹೋಗಿ. ಆದ್ರೆ ನಿಮ್ಮ ಅಡ್ರೆಸ್ ಕೊಟ್ಟೋಗಿ. ಖಂಡಿತ ಕೊಡ್ತೀವಿ. ಅಳೋದನ್ನ ನಿಲ್ಲಿಸು, ವಿಷಯ ಏನು ಅಂತ ಹೇಳು. ಮಂಜುನ ಅವಳು ಕರ್ಕೊಂಡು ಹೋಗಿದ್ದಾಳಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅಷ್ಟೇ ತಾನೇ, ಹೋಗ್ಲಿ ಬಿಡೆ. ವೇದನ ಮದ್ವೆ ಆಗೋದು ಮಂಜು ಅನ್ನೋದನ್ನ ಮರ್ತ್ಬಿಟ್ಯಾ? ಮಂಜು ನನ್ನ ಅಳಿಯ ಅಂದ್ರೆ ವೇದನ್ ಗಂಡ. ಅವನಿಲ್ಲ ಅಂದ್ರೆ ವೇದನ್ ಗಂಡನೇ ಇಲ್ಲ. ಈಗೇನೇ ಮಾಡೋದು? ಯೋಚನೆ ಮಾಡು. ಬಾರು, ತಲೆ ಕೆಸ್ಕೊಂಬೇಡ. ನಾವ್ ಹೋಗೋಣ, ಅವ್ನ ಮನೆ ಕರ್ಕೊಂಡ್ ಬಂದ್ಬಿಡಣ. ಅವನ ಚಿಕ್ಕ ಮಗುನ ಸ್ಕೂಲಿಂದ ಕರ್ಕೊಂಡ್ ಬರೋದಕ್ಕೆ ಅವ್ರನ್ನ ದೊಡ್ಡ ರೋಡಿ ಹಾಗೆಲ್ಲ ಕಳ್ಸಲ್ಲ, ತುಂಬಾ ಸ್ಟ್ರಿಕ್ಟ್. ಅಯ್ಯೋ, ಧರಣಿ ನೋಡ್ರೆ ಬೇರೆನಿ ತಟ್ಟಣ ಅನ್ಸುತ್ತೆ. ರೌಂಡ್ ಯೋಚನೆ ಮಾಡೋಣ. ಆರು, ನಾವು ನ್ಯಾಯವಾಗಿ ಹೋಗಿ ಕೇಳೋಣ. ಅಕಸ್ಮಾತ್ ಅವಳು ನಮ್ಗೆ ಕಳಿಸ್ಲಿಲ್ಲ ಅಂದ್ರೆ ಅನ್ಯಾಯವಾಗಾದ್ರೂ ಸರಿ ಮಂಜುನ ಎತ್ತಾಕೊಂಬರೋಣ. ಧರಣಿ, 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 ಧರಣಿ. ಮಂಜ, ಧರಣಿ ಅಂದ್ರೆ ಬಾಯಿಗೆ ಬೆರಣಿ ತುರ್ಬಿಡ್ಬೇಕಾಗುತ್ತೆ. ಏ ಗೋಬೆ ಮಂಜು, ಯಾಕೆ ಈ ರೀತಿ ಎಲ್ಲ ಮಾಡ್ದೆ? ನಾನು ಯಾವಾಗ ಬಂದೆ, ಯಾರು ಕರ್ಕೊಂಬಂದ್ರು? ನನ್ ಸಿಕ್ಕಾಬಟ್ಟೆ ತಲೆ ನೋಯ್ತಾ ಇದೆ. ಇನ್ನೊಂದ್ಸಲ ಅವಳ ಮನೆಗೆ ಹೋದ್ರೆ ತಲೆನೇ ಇರಲ್ಲ, ಹಾಕ್ ಮಾಡ್ಬಿಡ್ತೀವಿ.
ಮಂಜ ಆ ಧರಣಿ ಬಂದ್ರೆ ನೀನ್ ಏನ್ ಹೇಳ್ತೀಯಾ? ಏನ್ ಹೇಳ್ಬೇಕಂತ ನೀನ್ ಅನ್ಕೊಂಡಿರ್ತೀಯ ಅದನ್ನೇ ಹೇಳು. ನೋಡು ಹೇಳ್ತೀನಿ ಕರೆಕ್ಟ್ ಆಗಿ ಕೇಳಿಸ್ಕೊ. ನೋಡು ಧರಣಿ, ನಾನ್ ಇದೇ ಮನೇಲೆ ವೇದ ಜೊತೆನೆ ಇರ್ತೀನಿ. ಅಪ್ಪಿ ತಪ್ಪಿ ನಾನ್ ನಿಮ್ ಮನೆಗ್ ಬಂದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಆಮೇಲೆ ನಾನ್ ಸತ್ತೋಗ್ತೀನಿ. ನನ್ನ ನಂಬ್ಕೊಂಡಿರೋ ಎಲ್ಲಾರ್ಗು ಕಷ್ಟ ಆಗುತ್ತೆ, ಹಾಗಾಗಿ ನಾನ್ ನಿಮ್ ಜೊತೆ ಬರಲ್ಲ ಅಂತ ಹೇಳ್ಬೇಕು. ಒಂದ್ಸರಿ ಹೇಳು. ನಾನು ಇದೇ ಮನೇಲಿ ವೇದನ್ ಜೊತೆ ಇರ್ತೀನಿ, ನಿಮ್ ಮನೆ ಬಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೆ, ಸಾಯ ತನಕ ಇದೇ ಮನೇಲಿ ಬಾಯಿ ಬಡ್ಕೊಂಡಿರ್ತೀನಿ ಅಂತ ವೇದ ಹೇಳ್ಕೊಟ್ಲು, ಹೇಳ್ದೆ ಅಂತೀನಿ. ನೀನೇನಾದ್ರು ಮಾತಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ಒಂದೇಟ್ ಕೊಟ್ಟಿರೋದಕ್ ಮನೆಗ್ ಬಂದಿದ್ಯಾ, ಇನ್ನೊಂದೇಟ್ ಕೊಟ್ರೆ ಡೈರೆಕ್ಟ್ ಸ್ಮಶಾನನೇ. ಅಷ್ಟೇ ಅಲ್ಲ, ನೀನ್ ಹಾರ್ಟ್ ಪೇಷಂಟ್ ಅಲ್ಲ, ಇದೆಲ್ಲ ನಾಟಕ ಅಂತ ಹೇಳಿ ಧರಣಿ ಕಡೆ ಹೋಗಿ ನಾನ ಕರೆ ಹೇಳ್ಬಿಡ್ತೇನೆ. ದೊಡ್ಡ ರೌಡಿ ಸಿಂಗ್ ನಮ್ಮನ್ನ ಹುಡ್ಕೊಂಡು ಈ ಮನೆಗ್ ಬರಾಕತ್ತಾನ್ರಿ. ಗೋವಿಂದ ಅವ್ನ್ ಯಾಕ್ ನಮ್ಮನೆ ಬರ್ತಾ ಇದ್ದಾನೆ? ಈ ಮಂಜ ಮತ್ತೆ ನೆಡ್ವಟ್ ಕೆಲಸ ಮಾಡಿದ್ನೋ ಏನೋ ಯಾರಿಗ್ ಗೊತ್ತ್ರಿ. ಏನು ಟೆನ್ಷನ್ ಮಾಡ್ಕೊಂಬೇಡ, ಅವ್ನ್ ಬರ್ಲಿ, ಅವನಿಗೆ ನಾನು ಸರಿಯಾಗಿ ಗತಿ ಕಾಣಿಸ್ತೀನಿ. ಯಾರಿದ್ದೀರ ಮನೇಲಿ? ಎಲ್ಲಾರು ಇದೀವಿ, ನಿಮ್ಗೆ ಯಾರ್ ಬೇಕು? ನಾನು ರೌಡಿ ಸಿಂಗ. ನೀನ್ ಸಿಂಗ ಆದ್ರೇನು, ಮಗ್ಗ ಆದ್ರೇನು? ವೈಶಾಲಿ ಅವರು ಹಂಗೆಲ್ಲ ಮಾತಾಡ್ಬೇಡ್ರಿ, ಅವನು ದೊಡ್ಡ ರೌಡಿ, ಸಿಟ್ಟು ಮೂಗಿನ ಮೇಲೆ ಇರ್ತೈತಿ. ಅವ್ನ್ ಸಿಟ್ಟು ಬಂತಂದ್ರೆ ಒಮ್ಮೆ ಪ್ರಾಣ ತೆಗಿಯಂಗಿಲ್ಲ, ಕೈ ಕಾಲ್ ಮುರಿದು ಅರ್ಧ ಜೀವ ಮಾಡ್ಬಿಟ್ಬಿಡ್ತಾನ ಅಂತ ಕೆಟ್ಟವನು. ನೋಡಿ, ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಯಾಕ ಹುಡುಕ್ತಾ ಇದ್ದೀರಾ? ಎಲ್ಲಿ ಅವನು? ಕೂಗಾಡ್ತಾ ಇದ್ದಾರೆ. ಯಾರ್ ಸರ್ ನೀವು? ಯಾರ್ ಬೇಕಾಗಿತ್ತು? ಎಲ್ಲಿ ಅವನು? ನನ್ ಪತಿ ಪರಮೇಶ್ವರನ ಶೂಟಿಂಗ್ ಹೋಗಿದ್ದಾರೆ. ನಿನ್ ಗಂಡನ್ ಕಟ್ಕೊಂಡು ನಾನೇನ್ ಮಾಡ್ಲಿ? ನನಗ್ ಬೇಕಾಗಿರೋದು ನಮ್ ಭಾವ. ಈ ಬಾವ ಇದನ್ ಬಾವನೆಲ್ಲಿಂದ ತಂದ್ಕೊಡೋದು? ಯಾಕೆ ಮನೆ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ? ಇಲ್ಲ ವೈಶಾಲಿ, ಕೆಲಸ ಮಾಡ್ತೀನಿ ಅಂದ್ರೆ ಇವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡ್ಬಿಡ್ತೀನಿ. ಸರ್, ನಿಮ್ ಬಾವ ನಮ್ ಮನೆಗೆ ಯಾಕೆ ಬರ್ತಾರೆ? ತಪ್ಪ ಅಡ್ರೆಸ್ ಬಂದಿದ್ದೀರಾ. ಸರಿ, ನಿಮ್ ಬಾವ ಯಾರು? ನಮ್ ಭಾವ ಮಂಜ. ಸುಂದರಿ ಮಂಜ ನಿಮ್ಗೆ ಭಾವನ? ಅದಕ್ಕೆ ಅವನು ನನ್ನ ತಂಗಿ ಧರಣಿನ ಲವ್ ಮಾಡಿದಾನೆ, ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ. ಅದಕ್ಕೆ ಬಾವುನ್ ಮಾಡ್ಕೊಂಡು ಮನೆ ತುಂಬಿಸ್ಕೋಬೇಕು ಅಂತ ಬಂದಿದ್ದೀನಿ. ಅದೆಲ್ಲ ಆಗಲ್ಲ ರೀ, ಹೆಣ್ಣಿಗೆ ಕರ್ಕೊಂಡು ಹೋಗ್ಬಿಡ್ತೀನ, ನಾನ್ ಬಿಡಲ್ಲ. ಹೆಚ್ಚು ಕಡಿಮೆ ಆದ್ರೆ ಒಬ್ಬೊಬ್ರನ್ನ ಕತ್ತರಿಸಾಕ್ಬಿಡ್ತೀನಿ ಅಷ್ಟೇ. ಪ್ರತಿಪಾರು ಬಾವ ಬಾಮ ಇದನ್ ವಿಷಯ ನಮ್ಗೆ ಯಾಕೆ ಬೇಕು? ಅವ್ರ ತಂಗಿ ಅವ್ರ ಬಾವ ಮನೆಗಾರು ಕರ್ಕೊಂಡು ಹೋಗ್ಲಿ, ಮಠಕ್ಕಾರು ಕರ್ಕೊಂಡು ಹೋಗ್ಲಿ. ನೋಡಿ ಸರ್, ಈ ಮಂಜ ಇದಾನಲ್ಲ, ಅವ್ನಿಗೆ ನಿನ್ನೆ ರಾತ್ರಿ ಹಾರ್ಟ್ ಅಟ್ಯಾಕ್ ಬಂದಿತ್ತು. ನಿನ್ಗಲ್ಲ ಕಡೆಯ ಮಂಜಿಗೆ ಹಾರ್ಟ್ ಅಟ್ಯಾಕ್ ಬಂದಿತ್ತು. ನಾವೆಲ್ಲ ಅವನ ಹಾಸ್ಪಿಟಲ್ ಸೇರ್ತಿದೀವಿ. ಹೋಗಿ ಅವೆಲ್ಲ ನನಗ್ ಗೊತ್ತಿಲ್ಲ, ಅವನು ಬರೋವರೆಗೂ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಯಾರು ನೀವು? ಕೇಸ್ ತಗೊಳಕ್ ಬಂದ್ರ? ಯಾವ್ದೇ ಕೇಸ್ ಇದ್ರು ನಾ ಸಾಲ್ವ್ ಮಾಡ್ತೀನಿ. ನಾನ್ ಯಾರಂತ ಗೊತ್ತಾಗಿಲ್ಲ ಅಲ್ಲ? ವಾಸು, ಬರೀ ವಾಸು ಅಲ್ಲ, ಆಲ್ ಇನ್ ಹಾಲ್ ವಾಸುದೇವ. ನನ್ನ ಕೈ ಇಟ್ಟರೆ ಜೇಬು ತುಂಬುತ್ತೆ, ಕೆಲಸ ಆಗುತ್ತೆ. ಏನೇ ಇದ್ರು ನನ್ನ ಹತ್ರ ಹೇಳಿ, ನಾನು ಮಾಡಿಸ್ಕೊಡ್ತೀನಿ. ನಾನು ಡಾನ್ ಸಿಂಗ. ಮಂಜ ನಿನಗೇನಾಗ್ಬೇಕು? ಸಂಬಂಧಿ. ಸಂಬಂಧಿನ? ಮಂಜ ನಿನಗ್ ಸಂಬಂಧಿ ಆದ್ರೆ ನೀನ್ ನನಗ್ ಸಂಬಂಧಿ. ಹೌದಾ? ಎಲ್ಲಿ ಕೈ ಕೊಡ್ಕೋ. ನನಗೇನು ಅರ್ಥ ಆಗ್ತಾ ಇಲ್ಲ. ಒಂದ್ ನಿಮಿಷ ಇಲ್ಲ ರೀ, ಬಂದೆ. ಏನ್ ಮಾಡೋದು? ವೇದ, ಏನ್ ನಡೀತಾ ಇದೆ ಇಲ್ಲಿ? ರೀ ವಾಸು, ಆ ಧರಣಿ ಮತ್ತೆ ಮಂಜು ಮದುವೆ ಮಾಡ್ಕೋಬಾರ್ದು, ಆ ತರ ಏನಾದ್ರು ಮಾಡ್ಬೇಕು. ಒಂದ್ ಕೆಲಸ ಮಾಡೋಣ. ಇದುವರೆಗೂ ಮಂಜು ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು, ಆ ಕಥೆನ ಸ್ವಲ್ಪ ಎಕ್ಸ್ಚೇಂಜ್ ಮಾಡೋಣ. ಇನ್ಮೇಲೆ ವೇದಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಏನ್ ಹೇಳ್ತಾ ಇದೀರಾ ನೀವು? ಇಷ್ಟು ಮಾಡ್ಬೇಕು. ಈಗ ನಾನು ರಿಪೋರ್ಟ್ ರೆಡಿ ಮಾಡ್ಕೊಂಡ್ ಬರ್ತೀನಿ, ನೀವು ಹೋಗಿ ವಿಚಾರಿಸ್ಕೊಳ್ಳಿ. ಏ ವಾಸು, ಬೇಗ ಬಾರ ಇಲ್ಲಿ, ನನಗೆ ಅರ್ಜೆಂಟ್ ಕೆಲಸ ಇದೆ. ಯಾರ್ದೋ ತಲೆ ತೆಗಿಬೇಕು. ನೋಡಿ, ನಿಮ್ ತಂಗಿ ತರ ಇವಳು ನನ್ ತಂಗಿ. ವೇದ ಫ್ರಮ್ ರೇಡಿಯೋನಾಗ ಹೇಳ್ಬೇಕು ಅಂತಿದ್ಯಲ್ಲ, ಹೇಳ. ನೋಡಿ, ನಾನ್ ಮಂಜುಡಿಯನ್ನ ತುಂಬಾ ಪ್ರೀತಿ ಮಾಡ್ತಿದೀನಿ. ಅವ್ನಿಲ್ಲ ಅಂದ್ರೆ ನಾನ್ ಬದುಕೋದೇ ಇಲ್ಲ. ದಯವಿಟ್ಟು ಅವ್ನ್ ತಂಟೆಗ್ ಬರ್ಬೇಡಿ. ಅವತ್ ನೀನ್ ಮಾತಾಡ್ದಾಗ್ಲೇ ಅನ್ಕೊಂಡೆ, ಏನು ಡೀಪ್ ಲವ್? ಹೌದೌದು, ತುಂಬಾ ಡೀಪು. ನನ್ ಮಂಜುಡಿಯರ್ ಬೇಕೇ ಬೇಕು. ಅವೆಲ್ಲ ಸಾಧ್ಯ ಇಲ್ಲ. ನನ್ನ ತಂಗಿ ಧರಣಿ ಮಂಜುನ ಮದ್ವೆ ಆಗ್ತಿದ್ದಾಳ ಅಷ್ಟೇ. ಇದಕ್ಕೆ ಯಾರ ಅಡ್ಡ ಬಂದ್ರೆ ಒಬ್ಬೊಬ್ರನ್ನ ಕತ್ತರಿಸಾಕ್ಬಿಡ್ತೀನಿ. ಏನು ಈ ಮನೇಲಿ ಎಲ್ರಿಗೂ ಹಾರ್ಟ್ ಪ್ರಾಬ್ಲಮ್? ಯಾಕೆ ಈ ರೀತಿ? ನೋಡಿ, ಇದು ವೇದನ್ ರಿಪೋರ್ಟ್. ವೇದಗೆ 2ನೇ ಸರಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು. ಇನ್ನೊಂದ್ಸತಿ ಹಾರ್ಟ್ ಅಟ್ಯಾಕ್ ಆದ್ರೆ ವೇದ ಯಾಕೆ ಹೀಗಾಯ್ತು? ನೀನೇ ಕುಟ್ಕೊಳ್ಳೋ ಕತೆ ಹೇಳ್ತೀನಿ. ನನ್ನ ತಂಗಿ ತುಂಬಾ ಸ್ಟ್ರಾಂಗ್, ಆದ್ರೆ ಅವಳ ಹಾರ್ಟ್ ತುಂಬಾ ವೀಕ್. ಇವಳು ಮಂಜು
ಮಂಜುನ ಲವ್ ಮಾಡ್ತಿದ್ದಾಳೆ. ಯಾಕೆಂದ್ರೆ ಮಂಜಿನ ಹಾರ್ಟ್ ವೀಕ್ ಹಾರ್ಟ್ ಇಸ್ ಈಕ್ವಲ್ ಟು ಸ್ಟ್ರಾಂಗ್ ಹಾರ್ಟ್ ಆಗಿ ಇಬ್ರು ಲವ್ ಮಾಡಿ ಲಾಂಗ್ ಲೈಫ್ ಬದುಕ್ತಾರೆ ಅಂತ ಡಾಕ್ಟರ್ ಹೇಳಿದ್ರು. ಅಣ್ಣ ಇವ್ರು ಹೇಳೋದನ್ನ ಕೇಳಿದ್ರೆ ವೇದನ್ಗೆ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಇದೆ ಅನ್ಸುತ್ತೆ. ಮತ್ತೆ ಏನಮ್ಮ ಮಾಡೋದು? ನಾನೇನಾದ್ರೂ ಮಂಜುನ ಮದ್ವೆ ಆದ್ರೆ ವೇದ ಸತ್ತೋಗ್ತಾಳೆ. ಅವಳು ಸತ್ರೆ ನಿನ್ಗೆ ಅಲ್ವಾ ಕೆಟ್ಟ ಹೆಸರು. ಮನ್ಕ ಯೋಗ ಏನ್ ಕೆಟ್ಟ ಹೆಸರು ಬರುತ್ತೆ, ನಿನ್ ಜೀವನನೇ ಹಾಳಾಗೋಗುತ್ತೆ. ಸತ್ಯ ನೀನೇನಾದ್ರು ಮಂಜುನ ಮದ್ವೆ ಆದ್ರೆ ಅದೇ ಮದುವೆ ಮಂಟಪದಲ್ಲಿ ನನ್ನ ತಂಗಿ ದಡಾರಂತ ಬಿದ್ದು ಸತ್ತೋಗ್ತಾಳೆ. ಪೊಲೀಸ್ನವರೆಲ್ಲ ಬರ್ತಾರೆ, ಇದಕ್ಕೆ ಯಾರ್ ಕಾರಣ ಅಂತ ಕೇಳ್ತಾರೆ. ನಾವು ಬೇಕು ಅಂದ್ರು ಬೇಡ ಅಂದ್ರು ನಿಮ್ಮನ್ನೇ ತೋರಿಸ್ತೀವಿ, ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ. ಅಣ್ಣ ತಂಗಿ ಇಬ್ರು ಪರಪ್ಪನ ಅಗ್ರಹಾರದಲ್ಲಿ 1 2 3 4 ಅಂತ ಕಮ್ಮಿ ಇಡ್ಸ್ಬೇಕಾಗುತ್ತೆ. ಅಣ್ಣ ಮಂಜನ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ನಾನು ಮದ್ವೆಗೆ ಒಪ್ಕೊಂಡೆ. ಆದ್ರೆ ವೇದನ್ಗೂ ಹಾರ್ಟ್ ಪ್ರಾಬ್ಲಮ್ ಇದೆ. ಅವರಿಬ್ರು ಮದ್ವೆ ಆದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅವರಿಬ್ರು ಮದ್ವೆ ಆಗ್ಲಿ ಬಿಡು. ಅವೆಲ್ಲ ಗೊತ್ತಿಲ್ಲ, ನಾನು ಧರಣಿನೇ ಮದುವೆ ಆಗೋದು. ಇಲ್ಲ ಅಣ್ಣ ಆಗಲ್ಲ ಅಂತ ಹೇಳಿ ಉನ್ಗೆ ಬೇಡ. ಏ ಮಂಜ, ನನ್ ತಂಗಿ ಹೇಳಿದ್ಮೇಲೆ ಮುಗಿದೋಯ್ತು ಅಷ್ಟೇ. ಯಾಕ್ರಿ ಮದುವೆ ಆಗಕ್ಕಾಗಲ್ಲ? ನೀನು ವೇದ ಮದ್ವೆ ಆಗ್ಲಿ ಅಂತ ನನ್ನ ತಂಗಿ ತ್ಯಾಗ ಮಾಡ್ತಿದ್ದಾಳೆ ಮಂಜ. ತ್ಯಾಗಕ್ ಬರ ಬಂದೋಗ ನಾನೇನ್ರಿ ಮಾಡಿದ್ದೆ, ಈಗ ನಾನೆಂತ ಮಾಡ್ಬೇಕ್ರಿ? ಏಯ್, ನೀನು ವೇದನ ಮದ್ವೆ ಆಗಿಲ್ಲ ಅಂದ್ರೆ ಕೈ ಕತ್ತರ್ಸಾಕ್ಬಿಡ್ತೀನಿ ಅಷ್ಟೇ. ನೋಡು ಮಂಜ, ನಿನಗೂ ಹಾರ್ಟ್ ಪ್ರಾಬ್ಲಮ್ಮು, ವೇದಂಗೂ ಹಾರ್ಟ್ ಪ್ರಾಬ್ಲಮ್ ಸೇರಿದ್ರೆ ಸೊಲ್ಯೂಷನ್. ಥ್ಯಾಂಕ್ ಯು ಧರಣಿ, ನಿನ್ ಮಾತ್ ಕೇಳಿ ನಂಗೆ ಸ್ವಲ್ಪ ಸಮಾಧಾನ ಆಯ್ತು. ಈ ಮಂಜನ ಆದಷ್ಟು ಬೇಗ ನಾನು ಮದ್ವೆ ಆಗ್ಬೇಕು. 1 ವಾರ ಒಳಗಡೆ ಮದ್ವೆ ಆಗ್ಬೇಕು. ಆಗಾಗ ವಿಚಾರಿಸ್ಕೊಳ್ತಿರು, ಇಲ್ಲ ಅಂದ್ರೆ ನಾನು ಮತ್ತೆ ಸತ್ತೋಗ್ಬಿಡ್ತೀನಿ. ತಾಯೋದ್ ನೀನಲ್ಲಮ್ಮ ಈ ಮಂಜ. ಇನ್ನೊಂದು ವಾರದಲ್ಲಿ ವೇದಿನ ಮದುವೆ ಆಗಿಲ್ಲ ಅಂದ್ರೆ ನಿನ್ ಕೈ ಕತ್ತರ್ಸಾಕ್ಬಿಡ್ತೀನಿ ಅಷ್ಟೇ. ನಡೆಯಮ್ಮ ಹೋಗೋಣ. ಅಲ್ಲ, ವೇದಂಗೆ ಯಾವಾಗಿಂದ ಹಾರ್ಟ್ ಪ್ರಾಬ್ಲಮ್? ನೀನ್ ನನ್ನ ಹಾರ್ಟಿಗೆ ಬಂದು ಸೇರ್ಕೊಂಡಾಗಿಂದ ಅಂದ್ರೆ ಹೇಳುವುದಕ್ಕೂ ಕೇಳುವುದಕ್ಕೂ ಇದೇ ಸಮಯ. ಆದ್ರೆ ಈ ಬಾಯಿಗಳಿಂದ ಅಲ್ಲ, ಈ ಮೂತಿಯಿಂದ. ಅವನು ಬಗಲಲ್ಲಿ ಇಟ್ಕೊಂಡೆ ಗಿಂಡಿರ್ತಾನೆ. ಏನೋ ಮಾಡ್ದೆ? ಹೇಳಲ್ಲ. ನನ್ ಕಣ್ ನೋಡ್ಕೊಂಡು ಹೇಳ್ತಾರೆ. ಹೇಳ್ತೀನಿ. ಲೇ ಮಂಜ, ಇಲ್ಲಿದ್ದೀನೋ? ನಿನ್ ಬಚಾವ್ ಮಾಡಕ್ಕೋಸ್ಕರ ಡಾಕ್ಟರ್ ಹತ್ರ ಹೋಗಿ ಸುಳ್ಳು ರಿಪೋರ್ಟ್ ಮಾಡ್ಸಿದ್ ನಾನೇ ತಾನೆ? ಹೌದು. ಅದೇ ತರ ವೇದಗೊಂದು ಸುಳ್ಳು ರಿಪೋರ್ಟ್ ಮಾಡಿಸಿದೀನಿ. ತೀರ್ಥಳ್ಳಿ ಮಾರಿಕಾಂಬ.